ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮಾರ್ಟ್ ಫ್ರೆಂಡ್ಸ್. ಈ ವಿಡಿಯೋದಲ್ಲಿ KCT ರ್ಯಾಂಕ್ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತಾರೆ ಸ್ಟೆಪ್ ಬೈ ಸ್ಟೆಪ್ ವಿತ್ ಎಕ್ಸಾಂಪಲ್ ನೋಡೋಣ. ಫ್ರೆಂಡ್ಸ್, ಇದಕ್ಕೂ ಮುಂಚೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಮಾಡಿ. ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ ಕೊಡ್ತಾ ಇರ್ತೀನಿ. ನೆಕ್ಸ್ಟ್ ನಿಮಗೆ ಇಂಜಿನಿಯರಿಂಗ್ ಆಗಿರ್ಬೋದು ಮತ್ತು MTech ಆಗಿರ್ಬೋದು ಕಂಪ್ಲೀಟ್ ಅಪ್ಡೇಟ್ ಕೊಡ್ತಾ ಇರ್ತೀನಿ. ನಿಮಗೆ KCT ರ್ಯಾಂಕ್ ಡಿಪೆಂಡ್ ಯಾವ್ದು ಮೇಲೆ ಇದೆ ಅಂದರೆ ಟೋಟಲ್ KCT ಸ್ಟೂಡೆಂಟ್ ಎಷ್ಟು ಜನ ಬರ್ತಿದ್ದಾರೆ, ಅದೇ ರೀತಿ ನಿಮ್ಮದು ಪೇಪರ್ ಲೆವೆಲ್ಲು ಈಸಿ, ಮಾಡ್ರೇಟು ಅಥವಾ ಟಫು ಅದ್ರ ಮೇಲೆ ಡಿಪೆಂಡ್ ಇರುತ್ತೆ. ಫ್ರೆಂಡ್ಸ್, ನಿಮಗೆ ಟಫ್ ಇದ್ದರೆ ನೋ ವರಿ, ಬೇರೆಯವ್ರಿಗೂ ಟಫ್ ಇರುತ್ತೆ. ಮೀಡಿಯಮ್ ಇದ್ದರೆ ಮೀಡಿಯಮ್ ಇರುತ್ತೆ. ಸೊ ನೋ ವರಿ ಅಬೌಟ್ ರ್ಯಾಂಕ್. ಅದು ರ್ಯಾಂಕಲ್ಲಿ ಏನೂ ಡಿಫ್ರೆನ್ಸ್ ಬರಲ್ಲ. ಓಕೆ, ಎಲ್ರಿಗೂ ಸೇಮೇ ಇರುತ್ತೆ. KCT ರ್ಯಾಂಕ್ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತಾರೆ ವಿತ್ ಎಕ್ಸಾಂಪಲ್ ನೋಡೋದಾದರೆ, ಫ್ರೆಂಡ್ಸ್ ನಿಮಗೆಲ್ಲ ಗೊತ್ತಾಗೆ KCT ರ್ಯಾಂಕ್ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂದರೆ 50% KCT ಆಲ್ರೆಡಿ ನಿಮ್ಗೆ ಗೊತ್ತಿದೆ. KCTಲಿ ಎಷ್ಟು ತೊಗೊಂಡಿರ್ತಾರೆ, PCM ಸೇರಿಸಿ ಅದು ಡಿವೈಡ್ ಬೈ ನಿಮಗೆ 180 ಮಾಡ್ತಾರೆ. ಅದೇ ರೀತಿ ನಿಮ್ಮದು ಬೋರ್ಡ್ ಮಾರ್ಕ್ಸು ಫಿಸಿಕ್ಸು, ಕೆಮಿಸ್ಟ್ರಿ, ಮ್ಯಾಥ್ಸು ಅದು ಡಿವೈಡ್ ಬೈ 300 ಎಷ್ಟು ಬರುತ್ತೆ ಅದನ್ನು ಕ್ಯಾಲ್ಕುಲೇಟ್ ಮಾಡ್ತಾರೆ. ಎರಡು ಸೇರಿಸಿ ಪ್ಲಸ್ ಮಾಡಿಬಿಟ್ರೆ ನಿಮ್ಗೆ ಏನು ಪರ್ಸೆಂಟೇಜ್ ಬರುತ್ತೆ ಅದನ್ನು ಕನ್ಸಿಡರ್ ಮಾಡ್ತಾರೆ. ಸೊ ನಿಮಗೆಲ್ಲ ಗೊತ್ತಿರಾಗೆ KCTಯಲ್ಲಿ ಫಾರ್ ಎಕ್ಸಾಂಪಲ್ ಒಂದು ಸ್ಟೂಡೆಂಟ್ ಎ ಅಂದ್ಕೊಳ್ಳಿ. ಎ ಸ್ಟೂಡೆಂಟು 180ಗೆ 120 ತೊಗೊಂಡಿದ್ದಾರೆ. ಅವ್ರ ಪರ್ಸೆಂಟೇಜ್ ಎಷ್ಟು 66.67% ಆಗುತ್ತೆ. ಆದರೆ 95 ಫಿಸಿಕ್ಸಲ್ಲಿ 90, ನಿಮ್ಮದು ಕೆಮಿಸ್ಟ್ರಿ, ಮ್ಯಾಥ್ಸು 100 ತೊಗೊಂಡು ಅಂದ್ಕೊಳ್ಳಿ. ಟೋಟಲ್ ಎಷ್ಟಾಯ್ತು ಅಂದರೆ ಡಿವೈಡ್ ಬೈ 300 ಮಾಡಿದ್ರೆ ಎಷ್ಟಾಗುತ್ತೆ ಅಂದರೆ 95% ಆಗುತ್ತೆ. ಇವಾಗ ನೆಕ್ಸ್ಟ್ KCT ರ್ಯಾಂಕ್ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂದರೆ ಫೈನಲ್ ಸ್ಕೋರು 66 ಏನಾಗಿರುತ್ತಲ್ಲ ನಿಮ್ಮದು KCTಯಲ್ಲಿ ಡಿವೈಡ್ ಬೈ 2 ಮಾಡಬೇಕು. ಪ್ಲಸ್ ಈಗೇನು ನಿಮ್ಮದು PU ಬೋರ್ಡಲ್ಲಿ 95 ಆಗಿದೆಯಲ್ಲ, 95 ಡಿವೈಡ್ ಬೈ 2. ಓಕೆ, ಎರಡು ಸೇರಿದ್ರೆ ಎಷ್ಟಾಗುತ್ತೆ ಅಂದರೆ ನಿಮಗೆ 80.83 ಇದು ಫೈನಲ್ ಸ್ಕೋರ್ ಆಗುತ್ತೆ. ಇದನ್ನು ಪರ್ಸೆಂಟೈಲ್ ಅಂತ ಕರೀತಾರೆ. ಇದನ್ನು ಕನ್ಸಿಡರ್ ಮಾಡ್ತಾರೆ ನಿಮ್ಮ ರ್ಯಾಂಕ್ ತೊಗೊಳಕ್ಕೆ. ಸೊ ಈ ರೀತಿ ನಿಮ್ಗೆ ಎಲ್ಲರದ್ದು ರ್ಯಾಂಕ್ ಮಾಡ್ತಾರೆ. ಓವರಾಲ್ ಫಾರ್ ಎಕ್ಸಾಂಪಲ್ ನಿಮ್ಮ 2 ಲ್ಯಾಕ್ ಸ್ಟೂಡೆಂಟ್ಸು KCT ಬರ್ದಾನ 2 ಲ್ಯಾಕ್ದು ಕ್ಯಾಲ್ಕುಲೇಟ್ ಮಾಡ್ತಾರೆ. ಅದಾದಮೇಲೆ ಏನು ಮಾಡ್ತಾರೆ ಅಂದರೆ ಯಾವ ರೀತಿ ನಿಮ್ಗೆ ಅಸೈನ್ ಮಾಡ್ತಾರೆ ಅಂದರೆ ಟಾಪ್ ಟು ಲೋ, ಲಾರ್ಜೆಸ್ಟ್ ಟು ಲೋವೆಸ್ಟ್ ಸೆಲೆಕ್ಟ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಈಗ ನಾನೀಗ ಕನ್ಸಿಡರ್ ಮಾಡ್ಕೋತೀನಿ ಸ್ಟೂಡೆಂಟ್ ಎ ಇಸ್ ದ ಹೈಯೆಸ್ಟ್ ಮಾರ್ಕ್ಸ್, ಅವರೇ ಹೈಯೆಸ್ಟ್ ತೊಗೊಂಡಿದ್ದಾರೆ. ಹೈಯೆಸ್ಟ್ ಪರ್ಸೆಂಟೈಲ್ ಎಷ್ಟಾಗಿದೆ ಅಂದರೆ 80.83 ಬೋತ್ ಇನ್ಕ್ಲೂಡಿಂಗು KCT ಮತ್ತು ಏನು PUC ಬೋರ್ಡ್ ಸೇರಿಸಿ ಹೈಯೆಸ್ಟ್ ಯಾರು ಟಾಪ್ ಇದೆಯಲ್ಲ ಅವರು 80.80 ತೊಗೊಂಡ್ರೆ ನಾನು ಎಕ್ಸಾಂಪಲ್ ಕೊಡ್ತಾ ಇರೋದು 87 ಆಗಿರ್ಬೋದು, 19 ಆಗಿರ್ಬೋದು, ಎರಡು ಸೇರಿಸಿ ಹೇಳ್ತಾ ಇರೋದು. ಇವರು ಟಾಪ್ ಅಂದ್ಕೊಳ್ಳಿ, ಇವ್ರದ್ದು ಟಾಪು ಇಲ್ಲಿಂದ ಸ್ಟಾರ್ಟ್ ಮಾಡ್ತಾರೆ ರ್ಯಾಂಕ್ ಅಸೈನು. 80.83 ಯಾರಿದ್ದಾರೆ ರ್ಯಾಂಕ್ 1 ಅಂದ್ಕೊಡ್ತಾರೆ. ಅದೇ ರೀತಿ ನೆಕ್ಸ್ಟ್ ಲಾರ್ಜೆಸ್ಟ್ ಟು ಲೋವೆಸ್ಟ್ ರೆಡಿ ಮಾಡಿರ್ತಾರೆ ಲಿಸ್ಟು. ಅದರಲ್ಲಿ ನೆಕ್ಸ್ಟು 80.81 ಯಾರು ಇರ್ತಾರೆ ಅವರು ರ್ಯಾಂಕ್ 2 ಅಂತ ಕನ್ಸಿಡರ್ ಮಾಡ್ತಾರೆ. ಈ ಥರ ನಿಮ್ಮದು ರ್ಯಾಂಕ್ನ ಕೊಡ್ತಾ ಹೋಗ್ತಾರೆ. ಇದು ಪ್ರತಿ ವರ್ಷ ವೇರಿಯೇಷನ್ ಆಗ್ತಾ ಇರುತ್ತೆ. ನಿಮ್ಮದು ಡಿಪೆಂಡ್ ಅಪಾನ್ ದಿ ನಿಮ್ಮದು ಎಕ್ಸಾಮ್ ಲೆವೆಲ್ಲು. ಓಕೆ, ಯಾವ ಥರ ಇರುತ್ತೆ ಚೇಂಜಸ್ ಆಗ್ತಾ ಇರುತ್ತೆ. ಯಾಕಂದರೆ ಟಾಪರ್ಸು ಕಡಿಮೆ ಇರ್ತಾರೆ. ಸೊ 80.83 ತೊಗೊಳ್ಳೋರು ಕಡಿಮೆ ಇರ್ತಾರೆ. ಇನ್ ಕೇಸ್ ಸೇಮ್ ಇದ್ದರೆ ಯಾವ ರೀತಿ ಕೇಳ್ತಾ ಇದ್ರು. ಫಾರ್ ಎಕ್ಸಾಂಪಲ್ ಈಗ ಸ್ಟೂಡೆಂಟ್ ಎದು 80.83% ಬಂತು. ಅದೇ ರೀತಿ ಸ್ಟೂಡೆಂಟ್ ಬಿದು 80.83 ಬಂದರೆ ಯಾವ ರೀತಿ ಕನ್ಸಿಡರ್ ಮಾಡ್ತಾರೆ, ಯಾರು ಓಲ್ಡರ್ ಇರ್ತಾರೆ ಅವ್ರದ್ದು ಟಾಪ್ ಬರುತ್ತೆ, ಅಂದರೆ ಲಾರ್ಜೆಸ್ಟ್ ಕನ್ಸಿಡರ್ ಮಾಡ್ತಾರೆ. ಯಾರು ಯಂಗರ್ ಇರ್ತಾರೆ ಅವ್ರಿಗೆ ಲೋವೆಸ್ಟ್ ಮಾಡ್ತಾರೆ. ಸೊ ಯಾರು ಏಜಲ್ಲಿ ಜಾಸ್ತಿ ಓಲ್ಡರ್ ಇರ್ತಾರೆ ಅವ್ರದ್ದು ಫಸ್ಟ್ ಬರುತ್ತೆ, ಯಂಗರ್ ಇದ್ದವ್ರಿಗೆ ಸೆಕೆಂಡ್ ಬರುತ್ತೆ. ಆ ಥರ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ತಾರೆ. ಈ ರೀತಿ ನಿಮಗೆ ರ್ಯಾಂಕ್ನ ಅಸೈನ್ ಮಾಡ್ತಾರೆ. ಫ್ರೆಂಡ್ಸ್, ನಾವೇನು ಮಾಡಿದ್ದೀವಿ ಅಂದರೆ ಒಂದು ಟೂಲ್ ರೆಡಿ ಮಾಡಿದ್ದೀವಿ, ಸಾಫ್ಟ್ವೇರ್ ಟೂಲ್ನ. ನಮ್ಮ ವೆಬ್ಸೈಟಲ್ಲಿ ಬೇಕಂತ ಚೆಕ್ ಮಾಡ್ಕೊಳ್ಳಿ. ಟೇಕ್ ಇಟ್ ಸ್ಮಾರ್ಟ್ KCT ಅಂತ ಸರ್ಚ್ ಮಾಡಿ ಅಲ್ಲಿ ನಿಮ್ಮದು PCM ಮಾರ್ಕ್ಸ್ನ ಟೋಟಲ್ಸ್ ಎಂಟರ್ ಮಾಡಿ. ಅದೇ ರೀತಿ ನಿಮ್ಮ KCTಯಲ್ಲಿ ಎಷ್ಟು ಬರುತ್ತೆ PCM ಸೇರಿಸಿ 180ಗೆ ಅದನ್ನು ಎಂಟರ್ ಮಾಡಿ ಜಸ್ಟ್ ಒಂದು ನೀವು ಕ್ಲಿಕ್ ಮಾಡಿದ್ರೆ ಪ್ರಿಡಿಕ್ಷನ್ ಬರುತ್ತೆ. ಎಷ್ಟು ಬರ್ಬೋದು ಅಂದಾಜು. ಇದು ಬೇಸ್ಡ್ ಆನ್ ದಿ ಪ್ರೀವಿಯಸ್ ಡಾಟಾ. ಇದು ಎಕ್ಸಾಕ್ಟ್ಲಿ ಬರಲ್ಲ, ಯಾಕಂದ್ರೆ ಈ ವರ್ಷ ಚೇಂಜ್ ಆಗ್ಬೋದು, ಚೇಂಜ್ ಆಗದೇನೆ ಇರ್ಬೋದು. ಡಿಪೆಂಡ್ ಅಪಾನ್ ಎಷ್ಟು ಜನ ಸೇಮ್ ಮಾರ್ಕ್ಸ್ ತೊಗೊಂಡಿದ್ದಾರೆ ಅದೆಲ್ಲ ಮ್ಯಾಟ್ರ್ ಆಗುತ್ತೆ. ಯಾಕಂದರೆ ಮೀಡಿಯಮ್ ಸ್ಟೂಡೆಂಟ್ ಜಾಸ್ತಿ ಆದರೆ ಚೇಂಜ್ ಆಗೋ ಚಾನ್ಸ್ ಇರುತ್ತೆ. ಸೊ ಒಂದು ನಾವು ಅಂದಾಜು ಪ್ರೀವಿಯಸ್ ಡಾಟಾ ತೊಗೊಂಡು ಮಾಡಿರೋದು ಚೆಕ್ ಮಾಡ್ಕೊಳ್ಳಿ. ಒಂದು ಅಂದಾಜು ಪ್ರಿಡಿಕ್ಷನ್ ಎಕ್ಸಾಕ್ಟ್ ಇಲ್ಲ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ಪ್ಲೀಸ್ ಸಬ್ಸ್ಕ್ರೈಬ್, ಲೈಕ್ ಆ್ಯಂಡ್ ಶೇರ್.